ಜಮೀನಿದ್ರೆ ಸಾಕು, ಒಂದೊಳ್ಳೆ ತೋಟ ಮಾಡಿ ಒಂದಷ್ಟು ವರ್ಷ ಕಷ್ಟಪಟ್ಟರೆ ಸಾಕು, ಒಳ್ಳೆ ಫಸಲು ಬರುತ್ತೆ, ಒಳ್ಳೆ ಆದಾಯ ಬರುತ್ತೆ ಅಂತ ಯೋಚಿಸುವ ಕಾಲವಿದು. ಆದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ತಮ್ಮ ಜಮೀನಿನಲ್ಲಿ ಕಾಡು ಬೆಳೆಸಿ ವಿದೇಶದಲ್ಲಿರುವ ಮೊಮ್ಮಗಳಿಗೆ ಗಿಫ್ಟ್ ಮಾಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬರಡು ಭೂಮಿಯಲ್ಲಿ ಸೊಂಪಾದ ಮರಗಿಡಗಳು, 1 ಎಕರೆಯಲ್ಲಿ 61 ಪ್ರಭೇದದ 400 ಮರಗಳು. ಮೊಮ್ಮಗಳಿಗಾಗಿ ಕಾಡು ಬೆಳೆಸಿ ಗಿಫ್ಟ್ ನೀಡಿದ ತಾತ. ಮೊಮ್ಮಕ್ಕಳು ಅಂದ್ರೆ ಯಾರಿಗೆ ತಾನೇ ಪ್ರೀತಿ ಇರಲ್ಲ ಹೇಳಿ. ಅವರಿಗೋಸ್ಕರ ಸರ್ವಸ್ವವನ್ನು ನೀಡುವ ಅಜ್ಜ ಅಜ್ಜಿಯಂದಿರು ನಮ್ಮಲ್ಲಿದ್ದಾರೆ. ಆದ್ರೆ ಶಿವಮೊಗ್ಗದಲ್ಲಿರುವ ಈ ವ್ಯಕ್ತಿ ತನ್ನ ಪ್ರೀತಿಯ ಮೊಮ್ಮಗಳಿಗಾಗಿ 1 ಎಕರೆಯಲ್ಲಿ ಕಾಡು ಬೆಳೆಸಿ ಅದನ್ನೇ ಗಿಫ್ಟ್ ಆಗಿ ನೀಡಿದ್ದಾರೆ. ಹೌದು, ಶಿವಮೊಗ್ಗ ನಗರ ಹೊರವಲಯದ ಅಬ್ಬಲಗೆರೆ ಗ್ರಾಮದಲ್ಲಿ 1 ಎಕರೆ ಜಮೀನು ಖರೀದಿಸಿ 6 ವರ್ಷದಿಂದ ಕಾಡು ಪ್ರಭೇದದ ಗಿಡಗಳನ್ನ ಬೆಳೆಸ್ತಾ ಇರುವ ಟಿ.ಎಸ್. ಮಹದೇವ ಸ್ವಾಮಿ ಅವರು ಆಸ್ಟ್ರೇಲಿಯಾದಲ್ಲಿರುವ ಮೊಮ್ಮಗಳು ಆರ್ವಿಗೆ ಅದನ್ನೇ ಗಿಫ್ಟ್ ಆಗಿ ನೀಡಿದ್ದಾರೆ. ಮೈಸೂರು ಪೇಪರ್ ಮಿಲ್ನಲ್ಲಿ ಕಚೇರಿ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಇವರು ಪರಿಸರಕ್ಕೆ ಪೂರಕವಾಗಿ ಬದುಕ್ತಾ ಇದ್ದು 1 ಎಕರೆಯಲ್ಲಿ 61 ಪ್ರಭೇದದ ಮರಗಳನ್ನ ಬೆಳೆಸಿದ್ದಾರೆ. ಗಾಳಿ ಮರ, ಬುಗರಿ, ಕದಂಬ, ಪೆತೋಡಿಯಾ, ಬೆಟ್ಟದ ನೆಲ್ಲಿ, ಹೊಂಗೆ, ಕಕ್ಕೆ, ಮಹಾಗನಿ, ಧೂಪ, ಹೊಳೆಮತ್ತಿ, ನೇರಳೆ, ಚಟ್ಟೆ, ಬನ್ನಿ, ಅಂಟುವಾಳ, ಹಲಸು, ಹೆಬ್ಬೇವು, ಬೂರಗ ಹೀಗೆ ಸುಮಾರು 61 ಪ್ರಭೇದದ 400 ಮರಗಳೀಗ ಆಕಾಶದೆತ್ತರಕ್ಕೆ ಬೆಳೆದು ನಿಂತಿವೆ. 6 ವರ್ಷಗಳ ಹಿಂದೆ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಇಂದು ಹಸಿರಿನಿಂದ ನಳನಳಿಸ್ತಾ ಇದೆ. ಮಹದೇವ ಸ್ವಾಮಿ ಶಿವಮೊಗ್ಗದ ಪರಿಸರ ಸಂಬಂಧಿತ ಹೋರಾಟಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವ ವ್ಯಕ್ತಿ. ಅವರ ಮಗಳು ಅಳಿಯ ಪುತ್ರಿಯೊಂದಿಗೆ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದು ವರ್ಷಕ್ಕೊಮ್ಮೆ ಶಿವಮೊಗ್ಗಕ್ಕೆ ಭೇಟಿ ನೀಡ್ತಾರೆ. ಮೊಮ್ಮಗಳಿಗೆ ಕಾಡು ಮತ್ತು ಕಾಡು ಪ್ರಾಣಿಗಳು ಅಂದ್ರೆ ವಿಶೇಷ ಪ್ರೀತಿ ಮತ್ತು ಕುತೂಹಲ. ಹೀಗಾಗಿ ಮೊಮ್ಮಗಳಿಗೆ ಏನನ್ನೋ ಕೊಡುಗೆ ನೀಡೋದಕ್ಕಿಂತ ಪರಿಸರಕ್ಕೆ ಪೂರಕವಾದ ಕಾಡನ್ನೇ ನೀಡಿದ್ರೆ ಹೇಗೆ ಎಂಬ ಆಲೋಚನೆಯೊಂದಿಗೆ ಜಮೀನನ್ನ ಖರೀದಿ ಮಾಡಿ ಕಾಡು ಬೆಳೆಸಿದ್ದು ಅದಕ್ಕೆ ಆರ್ವಿ ವನ ಅಂತಾನೆ ನಾಮಕರಣ ಮಾಡಿದ್ದಾರೆ. ಈ ಅರಣ್ಯದಲ್ಲಿ 100 ಪ್ರಭೇದದ ಮರಗಳಿದ್ದು ಪಕ್ಷಿಗಳಿಗೆ ಆಶ್ರಯ ನೀಡಿವೆ. ಅಜ್ಜ ಪ್ರೀತಿಯಿಂದ ನೀಡಿದ ಗಿಫ್ಟ್ ಅನ್ನ ಸ್ವೀಕರಿಸಿರುವ ಆರ್ವಿ ಕೂಡ ಆಸ್ಟ್ರೇಲಿಯಾದಿಂದ ಬಂದಾಗ ಈ ಕಾಡಲ್ಲಿ ಕುಣಿದು ನಲಿದಾಡಿ ಸಂಭ್ರಮಿಸ್ತಾ ಇರೋದು ವಿಶೇಷ. ನನ್ನ ಹೆಸರು ಸ್ಮಿತಾ, ನಾನು ಮಾದೇಸ್ವಾಮಿ ಅವ್ರ ಮಗಳು. ಆರ್ವಿ ವನದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಇದು ಅಪ್ಪಾಜಿದು ಒಂದು ಕನಸು. ನನ್ನ ಮಗಳಿಗೆ ಆರ್ವಿಗೆ ಉಡುಗೊರೆಯಾಗಿ ಕೊಡಬೇಕು ಅಂತ ಬಹಳ ಎಫರ್ಟ್ ಹಾಕಿ ಈ ವನನ ಬೆಳೆಸಿದ್ದಾರೆ ಇಷ್ಟು ವರ್ಷ. ಇದು ಫಸ್ಟ್ ಈ ವನದಲ್ಲಿ ಸಸಿಗಳನ್ನ ನೆಡೋದ್ರಿಂದ ಹಿಡಿದು ಈಗ ಎಲ್ಲ ಬೆಳೆಸಿರೋದು ಇಷ್ಟು ಎತ್ತರಕ್ಕೆ ಬೆಳೆದಿರೋ ಮರಗಳಲ್ಲಿ ನಮ್ಮ ಅಪ್ಪಾಜಿದ್ ಬಹಳ ಎಫರ್ಟ್ ಇದೆ. ಅವರಿಗೆ ಮೊಮ್ಮಗಳು ಅಂದ್ರೆ ಬಹಳ ಇಷ್ಟ, ಪರಿಸರ ಅಂದ್ರೆ ಬಹಳ ಇಷ್ಟ. ಸೊ ಇದು ಎರಡರದ್ದು ಸಮ್ಮಿಲನ ಅಂತ ಹೇಳ್ಬೋದು ಆರ್ವಿ ವನ. ಶಿವಮೊಗ್ಗಕ್ಕೆ ಹೋದಾಗ ನಾವು ಮತ್ತೆ ತಾತ ಆರ್ವಿ ವನಕ್ಕೆ ಹೋಗ್ತೀವಿ, ರೌಂಡ್ ಹಾಕ್ತೀವಿ. ನಾನು ಮತ್ತು ತಾತ. ನಾನು ಮ್ಯಾಂಗೋ ಕೇಳ್ತೀನಿ, ನಾನು ಸ್ವಿಂಗಲ್ಲಿ ಆಡ್ತೀನಿ. ಸನ್ಸೆಟ್ ಚೆನ್ನಾಗಿ ಬರುತ್ತೆ, ಇಲ್ಲಿಂದ ಪೀಕಾಕ್ ಬರುತ್ತೆ, ಮತ್ತು ನಾವು ತುಂಬ ಎಂಜಾಯ್ ಮಾಡ್ತೀವಿ ಆರ್ವಿ ವನದಲ್ಲಿ. ಒಟ್ಟಾರೆ ಮಕ್ಕಳು ಮೊಮ್ಮಕ್ಕಳಿಗೆ ಆಸ್ತಿ, ಮನೆ, ದುಬಾರಿ ಹಾಗೂ ಐಷಾರಾಮಿ ಗಿಫ್ಟ್ಗಳನ್ನ ನೀಡೋ ಬದಲು ಮೊಮ್ಮಕ್ಕಳಿಗಾಗಿ ಕಾಡನ್ನೇ ಬೆಳೆಸಿದ ಮಹಾದೇವ ಸ್ವಾಮಿ ಅವರು ಎಲ್ಲರಿಗೂ ಮಾದರಿಯಾಗಲಿ ಅನ್ನೋದೇ ನಮ್ಮ ಆಶಯ. ನವೀನ್, ಪಬ್ಲಿಕ್ ಟಿವಿ, ಶಿವಮೊಗ್ಗ.